ಹಾಯ್ ಹಲೋ ಫ್ರೆಂಡ್ಸ್. ಹಾಕಿ ಮಾಡುವ ಇದೆಲ್ಲ ಸ್ಟೈಲ್ ಮಾಡಿ ವಿಡಿಯೋ ಮಾಡಿದ್ರೆ ಅದು ಅಪ್ಲೋಡ್ ಮಾಡಬೇಕಂತೇಳಿ ಮತ್ತು ನನಗೆ ಬೇಡ ಅಪ್ಲೋಡ್ ಮಾಡೋದು ಅಂತ ಆಗ್ತದೆ. ಎಲ್ಲರೂ ಲಾಗೆಲ್ಲ ಮಾಡ್ತಾರಲ್ಲ, ಸೊ ನನಗೂ ಲಾಗೆಲ್ಲ ಮಾಡಬೇಕು ಅಂತ ಆಸೆ ಆಗ್ತದೆ. ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಳ್ತೇನೆ, ಮತ್ತು ಆಮೇಲೆ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಏನಕ್ಕೂ ಬೇಡ ಅಂತ ಆಗಿಬಿಡ್ತದೆ. ನೋಡುವ, ಇದೊಂದು ಈಗ ಅಪ್ಲೋಡ್ ಮಾಡ್ತೇನೆ, ನೀವೆಲ್ಲ ಏನು ಹೇಳ್ತೀರಿ ಅಂತೇಳಿ ನೋಡ್ತೇನೆ. ಅದು ಈ ಡ್ರೆಸ್ ನಾನು ಹಾಕಿದ್ದೇನೆ ಇವತ್ತು, ಎಂಬ್ರಾಯ್ಡ್ರಿ ಮಾಡಿದ್ದು ಮೊನ್ನೆ ಹಾಕಿದ್ದಲ್ಲ ನಾನು ಇದು ವಿಡಿಯೋ ಫೇಸ್ಬುಕ್ಕಲ್ಲಿ. ಅದನ್ನು ಇವತ್ತು ನಾನು ಡ್ರೆಸ್ ವೇರ್ ಮಾಡಿದ್ದೇನೆ, ಗೊತ್ತಾಯ್ತಾ. ಒಂಥರ ಖುಷಿ ಇರ್ತದೆ ನಾವೇ ಸ್ಟಿಚ್ ಮಾಡಿದ್ದು, ಮತ್ತು ನಾವೇ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಕೊಂಡ್ರೆ ಅದು ಹಾಕ್ಕೊಳ್ಳಿಕ್ಕೆ ಒಂದು ಖುಷಿ ಇರ್ತದೆ. ಬೇರೆಯವ್ರಿಗೆ ಸಹ ಮಾಡ್ತೇನೆ, ನಾನು ಮಾಡಿಕೊಡ್ತೇನೆ, ಕಸ್ಟಮೈಸ್ ಮಾಡ್ತೇನೆ. ಇಷ್ಟೇ ನನಗೆ ಹೇಳಲಿಕ್ಕೆ ಗೊತ್ತಾಗೋದು ವ್ಲಾಗಲ್ಲಿ. ಮತ್ತೆ ನಿಮ್ಮ ಪ್ರೋತ್ಸಾಹದಿಂದ ಎಲ್ಲ ಅಭ್ಯಾಸ ಮಾಡಿಕೊಂಡು ವ್ಲಾಗ್ ಮಾಡ್ತೇನೆ. ಬಾಯ್. ಸಂಜೆ ಆಯ್ತು, ಈವ್ನಿಂಗ್ ನಾವು ಹೊರಗಡೆ ಹೋಗ್ತಾಯಿದ್ದೇವೆ. ಏನು ಗೊತ್ತುಂಟ, ನಮ್ಮ ಕ್ಯಾಟಿಗೆ ಮೊದಲಷ್ಟು ಚಂದ ಇಷ್ಟು ಅನ್ನ ತಿಂತಿತ್ತು ನಮ್ಮದು ಕ್ಯೂಟಿ. ಆಮೇಲೆ ಹೀಗೆ ನಾವು ಕ್ಯಾಟ್ ಫುಡ್ ತಂದು ಹಾಕಿದೆವು. ಯಾವ್ಯಾವುದು ಅಂತ ನಾನು ಕಂಪನಿ ಹೆಸರು ಹೇಳೋದಿಲ್ಲ. ಒಂದಿಷ್ಟು ಎಲ್ಲ ಟೈಪು, 1-2-3 ಎಷ್ಟು ದೊಡ್ಡ ಅಪ್ಪು, ನಂಗೆ ಹತ್ತುವಾಗ ದಮ್ ಕೊಡ್ತಾಯಿದೆ, ಎಷ್ಟು ದೊಡ್ಡ ಅಪ್ಪು ಇದು. ಹಾಗೆ ತಂದು ಹಾಕಿದ್ದೆವು. ಏನಂತ ಗೊತ್ತಿಲ್ಲ, ಅದರಲ್ಲಿ ಡ್ರಗ್ಸ್, ಆ್ಯನಿಮಲ್ ಡ್ರಗ್ಸ್ ಇರ್ತದೆ ಏನೋ ಗೊತ್ತಿಲ್ಲ. ಅದೀಗುಂಟಲ್ಲ ಅನ್ನ ಮುಟ್ಟೋದೇ ಇಲ್ಲ, ವ್ಯಾಕ್ ಅಂತ ಹೇಳಿಕೊಂಡು ಓಡಿ ಹೋಗ್ತದೆ. ನಾನು ಬೆಕ್ಕನ್ನೀಗ ಓಡಿಸ್ಬೇಕಂದ್ರೆ ಮನೆ ಒಳಗೆ ಇದ್ದರೆ ಸ್ವಲ್ಪ ಹೊರಗಡೆ ಹೋಗ್ಬಾ ಅಂತ ಹೇಳಿ, ಎಲ್ಲಾದರೂ ಹೊರಗೆ ಹೋಗ್ಬಾ ಅಂತ ಕಳಿಸ್ಬೇಕಿದ್ರೆ ಅವಳಿಗೆ ಹೋಗಂತ ಹೇಳಲಿಕ್ಕೆ ಬೇಡ. ಹಾಲು, ಮೊಸರು, ಅನ್ನ ಇದೆಲ್ಲ ತೋರಿಸಿದ್ರೆ ಆಯಿತು, ಸೀದಾ ಓಡಿ ಹೋಗ್ತದೆ. ಹಾಗಾಗಿದೆ. ಫುಡ್ ಹಾಕದೇ ಇದ್ದರೆ ಉಂಟಲ್ಲ, ಅದು ವಾಸ ಇರ್ತದೆ, ಏನು ಕೂಡ ತಿನ್ನೋದಿಲ್ಲ. ಹಾಗೆ ಅದು ಇರ್ತದೆ ಹೊರತು ಬೇರೆ ಆಹಾರ ಮುಟ್ಟೋದಿಲ್ಲ. ಅದಕ್ಕೆ ಫುಡ್ಡೇ ಆಗಬೇಕು. ಈಗ ಖರ್ಚಾಗಿದೆ, ಏನು ಮಾಡೋದು, ತರಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಪೇಟೆಗೆ ಹೋಗ್ತಾ ಇದ್ದೇನೆ. ಎಂತ ಗೊತ್ತುಂಟ, ನಡ್ಕೊಂಡು ಹೋಗ್ತಾ ಇದ್ದೇನೆ, ಪೇಟೆವರೆಗೂ ನಡೀತೇನೆ.